ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಆ್ಯಂಡ್ ಲಾಸ್ಟು ತುಂಬ ಗ್ಯಾಪ್ ತೊಗೊಂಡಿದ್ದೆ. ಸೊ ನಾನು ಊರಿಗೆ ಹೋಗಿದ್ದೆ, ಅದಕ್ಕಾಗಿ ಮಾಡೋಕ್ಕಾಗಿರಲಿಲ್ಲ ವಿಡಿಯೋನ. ಸೊ ಇವಾಗ ಕಂಟಿನ್ಯೂಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಮತ್ತು ಇವತ್ತು ಏನಂದರೆ ಸಿಂಪಲ್ ಏನಿಲ್ಲ, ನನ್ನ ಅಮ್ಮನ ಸಿಸ್ಟರ್ ಇದ್ದಾರಲ್ಲ ಅವ್ರ ಮಗಳದು ಮದುವೆ. ಅವ್ರು ಆ್ಯಕ್ಚುಲಿ ವಿಲೇಜಲ್ಲಿರೋದು. ಸೊ ನಾನೇ ಅವ್ರ ದೊಡ್ಡೋಳು ಎಲ್ಲರಿಗಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಬಟ್ಟೆ ತೆಗಿಯೋಕ್ಕೆ ನನಗೆ ಹೇಳಿದರು. ಅಂದರೆ ಆ ಹುಡುಗನ ಕಡೆಯವ್ರು ಬಂದಿದ್ದರು, ಸೆಲೆಕ್ಟ್ ಮಾಡೋಕ್ಕೆಲ್ಲ ನನ್ನ ಸಿಸ್ಟರ್ ನನಗೆ ಹೇಳಿದರು. ಸೊ ನಾನು ಯಾವ ಥರ ಬಟ್ಟೆ ತೆಗೆದಿದ್ದೀನಿ, ಜಸ್ಟ್ ಒಂದು ಫ್ರೀ ಸ್ಯಾರಿ ಅಷ್ಟೇ ತೆಗ್ದಿರೋದು, ಅವ್ರು ಬೇರೆ ತೆಕ್ಕೊಂಡಿದ್ದಾರೆ. ನೋಡೋಣ ಬನ್ನಿ ಯಾವ ಥರ ಇದೆ ಹೇಗಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ನನ್ನ ಲಾಸ್ಟ್ ವಿಡಿಯೋ ಬಂದು ಊರಿಗೆ ಹೋಗಿದ್ದು ವಿಡಿಯೋ ಹಾಕಿದ್ದೆ. ಅಷ್ಟೊಂದೇನು ವ್ಯೂ ಬಂದಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ಕೊಳ್ತೀನಿ ವಿಡಿಯೋ, ಆ್ಯಂಡ್ ರೀಚ್ ಆಗಿಲ್ಲ ಅಂತಲೂ ಅಂದ್ಕೊಳ್ತೀನಿ. ಇವಾಗ ನಾನು ಏನಂದರೆ ನೆಕ್ಸ್ಟ್ ವಿಡಿಯೋ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ. ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಆ ವಿಡಿಯೋ ಇವತ್ತು ಹಾಕ್ಬೇಕಿತ್ತು ಆ್ಯಕ್ಚುಲಿ, ಬಟ್ ಮಧ್ಯ ಒಂದು ಸಿಂಪಲ್ ಸ್ಮಾಲ್ ಈ ಸ್ಯಾರಿ ವ್ಲಾಗ್ ಹಾಕ್ಬಿಡೋಣ ಅಂತೇಳಿ ಡಿಸೈಡ್ ಮಾಡಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗ 3 o'clock ಆಗಿದೆ, ಮಲ್ಕೊಳ್ಳೋ ಟೈಮು. ಊಟ ಕೂಡ ಮಾಡಿಲ್ಲ, ನನಗೆ ಅಷ್ಟೊಂದು ಹಸಿವು ಇರಲಿಲ್ಲ. ಹಾಗಾಗಿ ಫಸ್ಟು ವ್ಲಾಗ್ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿ ನಾನು ಮಾಡಿದೆ. ಬನ್ನಿ ಇವಾಗ ಸ್ಯಾರಿ ಎಲ್ಲ ಹೇಗಿದೆ ಅಂತ ನೋಡೋಣ. ಫಸ್ಟು ಸಿಲ್ಕ್ ಸ್ಯಾರಿ ತೋರಿಸ್ತೀನಿ. ಇದು ನಾವು ವಿಜಯನಗರಲ್ಲಿರೋದಲ್ವ. ಸೊ ವಿಜಯನಗರಲ್ಲಿ ಇಲ್ಲಿ ಮಧುರ ಮಿಲನ್ ಅಂತ ಇದೆ ಶಾಪು. ಅಲ್ಲಿ ನಾನು ಸ್ಯಾರಿ ತೊಗೊಂಡಿದ್ದು, ನಾನೇ ಕರ್ಕೊಂಡು ಹೋಗಿದ್ದು ಹುಡ್ಗನ ಕಡೆಯವ್ರಿಗೆ. ಹುಡ್ಗನ ತಮ್ಮ ಬಂದಿದ್ದ ಆ್ಯಕ್ಚುಲಿ, ಅವ್ರನ್ನ ನಾನೇ ಕರ್ಕೊಂಡು ಹೋಗಿದ್ದು. ಸೊ ಇದು ಸಿಲ್ಕ್ ಸ್ಯಾರಿ ಈ ಥರ ಇದೆ. ನಾನೆಲ್ಲ ಬಿಚ್ಚಲ್ಲ, ಯಾಕಂದರೆ ಇದು ಬೇರೆಯವ್ರ ಪ್ರಾಡಕ್ಟ್, ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಇದರಲ್ಲಿ ಸಿಲ್ಕ್, ಪ್ಯೂರ್ ಸಿಲ್ಕ್ ಆಗ್ಮಾರ್ಕ್ ಕೂಡ ಇದೆ, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಸ್ಯಾರಿ ಫುಲ್ ಈ ಥರ ಇದೆ ನೋಡಿ. ಚೆನ್ನಾಗಿದೆ ಅಲ್ಲ, ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅವಳು ಓಕೆ ನಾರ್ಮಲ್ ಕಲರ್ ಇದ್ದಾಳೆ. ಎಸ್, ನಾಟ್ ಫಾರ್ ಮೀ, ಬಟ್ ನೋಡ್ತಾ ಇದ್ದೀನಿ ಅಷ್ಟೇ. ನನ್ನ ತಂಗಿನೇ ಅಲ್ವಾ ಸ್ವಂತ. ಸೊ ಇರಲಿ, ಏನು ಮಾಡಲ್ಲ. ಮದುವೆ ಹುಡುಗಿ ಸೇರಿನ ತೋರಿಸ್ತಾ ಇದ್ದೀನಿ. ಇದ್ದದ್ದು ಆ್ಯಕ್ಚುಲಿ ಸಿಲ್ಕ್ ಸ್ಯಾರಿ ಈ ಕಲರ್ ಇದೆ, ಪ್ಯಾರೆಟ್ ಗ್ರೀನ್ ಕಲರ್. ಅದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ಬಂದಿದೆ ನೋಡಿ. ಪಿಂಕ್ ಅಲ್ಲ, ಪರ್ಪಲ್ ಬಂದಿದೆ. ಆ್ಯಂಡ್ ಇದು ಬ್ಲೌಸ್ ಎಲ್ಲ ಯಾವ ಥರ ಇದೆ ಅಂತ ಗೊತ್ತಿಲ್ಲ, ನಾನು ಓಪನ್ ಮಾಡಿಸ್ಲಿಲ್ಲ ಅಲ್ಲಿ. ಆ್ಯಕ್ಚುಲಿ ಮೋಸ್ಟ್ಲಿ ಪ್ಲೈನ್ ಬಂದಿರುತ್ತೆ. ಎಸ್, ಜಾಸ್ತಿ ಓಪನ್ ಮಾಡಲ್ಲ ಫ್ರೆಂಡ್ಸ್, ಸ್ವಲ್ಪ ಓಪನ್ ಮಾಡ್ತೀನಿ ನೋಡಿ. ಬ್ಲೌಸ್ ಬಂದು ಈ ಥರ ಯಾವ ಥರ ಇದೆಯೋ ಕಲರ್ ಅದೇ ಥರ ಕಾಣಿಸ್ತಾ ಇದೆ ವಿಡಿಯೋನಲ್ಲಿ ಕೂಡ ನೋಡಿ. ಈ ಥರ ಇದೆ ಬ್ಲೌಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಸ್ಯಾರಿ ಬಾರ್ಡರ್ ಎಲ್ಲ. ಓಕೆ, ಆ ಶಾಪಲ್ಲಿ ತೊಗೋಬೋದು, ಎಲ್ಲ ಪ್ಯೂರ್ ಸಿಲ್ಕ್ ಸಿಗುತ್ತೆ ವಿಜಯನಗರಲ್ಲಿ. ನಾನು ಬೇರೆ ಅಂಗಡಿಗೆಲ್ಲ ಹೋದಾಗ ಅವ್ರು ಹೇಳಿದರು ಅಲ್ಲಿ ಸಿಗುತ್ತೆ ಹೋಗಿ ಅಂತ ಹೇಳಿ ಕಳಿಸಿದ್ದು. ನಾನು ಇಲ್ಲಾಂದರೆ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೆ, ಅಲ್ಲಿ ನನಗೆ ಗೊತ್ತಿರೋ ಶಾಪ್ಸ್ ತುಂಬ ಇದೆ, ಹಾಗಾಗಿ ಅಲ್ಲೇ ಹೋಗ್ತಾಯಿದ್ದೆ. ನೋಡಿ ಮತ್ತೊಮ್ಮೆ ಸ್ಯಾರಿ ಹೇಗಿದೆ, ನನಗೂ ಚೆನ್ನಾಗಿದೆ ಅನ್ನಿಸ್ತು ತುಂಬ ನೋಡಿ. ನನಗೆ ಅಲ್ಲಿ ಅದೇನೂ ಅನ್ನಿಸ್ಲಿಲ್ಲ, ಬಟ್ ಇಲ್ಲಿ ನನಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯ್ತಲ್ಲ? ಎಸ್, ಹಾಗೆ ಮಡಗಿಬಿಡೋಣ ಪಾಪ. ನನ್ನ ಸ್ಯಾರಿ ಅಂದರೆ ನಾನು ಇವಾಗೆಲ್ಲ ಹಂಗೆ ಫುಲ್ ಓಪನ್ ಮಾಡಿ ಹಾಗೆ ಇಟ್ಬಿಡ್ತಿದೆ, ಬೇರೆ ಊರ್ದಲ್ಲ. ಸೊ ನೀಟಾಗಿ ಇಟ್ಕೊಡೋಣ. ಎಸ್, ಇವತ್ತು ಬ್ಲೌಸ್ ಹೊಲಿಯೋಕ್ಕೆ ಹೋಗಬೇಕು, ಬಿಕಾಸ್ ಮದುವೆ ಇರೋದು
16th, ಇವತ್ತು ಆಲ್ರೆಡಿ 12. ಬೇಗ ಕೊಡಬೇಕು, ಯಾರೇ ಬೇಗ ಕೊಡ್ತಾರೋ 2 ಬ್ಲೌಸ್ ಅಷ್ಟೇ ಹೊಲಿಸ್ತೀನಿ ಇವಾಗ. ಅದಕ್ಕೋಸ್ಕರ ಬೇಗ ಕೊಡ್ತಾಯಿದ್ದೀನಿ, ಇವತ್ತು ಸಂಜೆ ಕೊಡಬೇಕು. ಚೆನ್ನಾಗಿದೆ ಫ್ರೆಂಡ್ಸ್ ಸ್ಯಾರಿ, ಇಷ್ಟ ಆಯ್ತು ನಿಮಗೆಲ್ಲರಿಗೂ ಈ ಸ್ಯಾರಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಸ್ಯಾರಿ ಸಿಂಪಲ್ ಸ್ಯಾರಿನೇ ಆ್ಯಕ್ಚುಲಿ ಇದು, ಅದೇ ಶಾಪಲ್ಲಿ ತೊಗೊಂಡಿದ್ದು. ಎಸ್, ಕಾಂಬಿನೇಷನ್ ಅಲ್ಲ, ಬಟ್ ಎಲ್ರಿಗೂ ಲೈನ್ ಬಂತು ಅಂದ್ಕೊಳ್ತೀನಿ. ಬಟ್ ಇಟ್ಸ್ ಓಕೆ, ಎಲ್ಲಾರ ಟೆಂಪಲ್ ಹೋಗುವಾಗ ಇಲ್ಲ ರಿಲೇಟಿವ್ ಮನೆಗೆ ಹೋಗುವಾಗ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಈ ಸ್ಯಾರಿ. ಆ್ಯಂಡ್ ಇದ್ರ ಬ್ಲೌಸ್ ಬಂದು ಯಾವ ಥರ ಇದೆ ಅಂತ ನಾನು ಕೂಡ ನೋಡಿಲ್ಲ, ನಾನೇನು ಓಪನ್ ಮಾಡಿ ಅಲ್ಲಿ ನೋಡಿಸ್ಲಿಲ್ಲ, ಅಂದರೆ ಗೊತ್ತಿರೋರ್ದಲ್ಲ ಸೊ ಏನು ನೋಡಲಿಲ್ಲ, ಎಲ್ಲ ಚೆನ್ನಾಗಿರುತ್ತೆ ಅಂದ್ಕೊಂಡು ಬಂದಿದ್ದೀನಿ. ಸೊ ಇದೊಂದು ಬ್ಲೌಸು ಅದೊಂದು ಬ್ಲೌಸ್ ಕೊಡ್ಬೋದು, ಸ್ಟಿಚ್ ಕೊಡಬೇಕು ಆ್ಯಕ್ಚುಲಿ, ಇಂಪಾರ್ಟೆಂಟ್ ಅಷ್ಟೇ, ಇಲ್ಲಾಂದರೆ ಅವಳೇ ಹಳ್ಳಿನಲ್ಲಿ ಹೊಲಿಸ್ಕೊಳ್ತಾಳೆ. ಇವಾಗ ನೆಕ್ಸ್ಟು ಆ್ಯಕ್ಚುಲಿ ಅವಳು ಏನೇನು ತೆಗ್ದು ಅದೆಲ್ಲ ನನ್ನ ಹತ್ರನೇ ಇದೆ. ಅವತ್ತು ಅವ್ರಿಗೆ ಟೈಮ್ ಇಲ್ಲ ಅಂತೇಳಿ ನಾನೇ ತೆಗೆದಿದ್ದು. ಇವಾಗೆಲ್ಲ ಮಳೆ ಬರ್ತಿದೆ, ಮದುವೆ ಸೀಸನ್ನು ಅಲ್ವಾ ಫ್ರೆಂಡ್ಸ್. ಸ್ಯಾರಿ ಥರ ಇದೆ ಇವಾಗ ಇಲ್ಲಿ ಲೈವಲ್ಲಿ ಯಾವ ಥರ ಇದೆ ಅದೇ ಸೇಮ್ ಕಾಣಿಸ್ತಾ ಇದೆ, ಕಲರ್ ಕೂಡ ಹಾಗೆ ವಿಡಿಯೋನಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲ ಎವ್ರಿಡೇ ಸಿಂಪಲ್ಸ್, ಆಚೆ ಟೆಂಪಲ್ ಹೋಗುವಾಗ ಆ ಥರ ಹಾಕೋದಕ್ಕೆ ಕ್ಲಾತ್ ಸಖತ್ತಾಗಿತ್ತು, ತೊಗೊಂಡಿದ್ದೀನಿ. ಇದೆಲ್ಲ ಬಂದು ಒಂದು 650 ಅಷ್ಟೇ ಈ ಸ್ಯಾರಿ, ಇದನ್ನು ತೊಗೊಂಡಿದ್ವಿ. ಅದಾದಮೇಲೆ ಬೇರೆ ಏನು ತೊಗೊಂಡೆ ಅಂದರೆ, ಬೇರೆ ಇರುತ್ತಲ್ಲ ಮದುವೆಗೆ ಏನು ಬೇಕಾಗುತ್ತೆ ಅದೆಲ್ಲ ಇದರಲ್ಲಿದೆ. ಆ್ಯಂಡ್ ಮತ್ತಿನ್ನೊಂದು ಏನು ತೊಗೊಂಡೆ ಅಂದರೆ ಚೈನ್. ಎಸ್, ನೋಡಿ ಕಾಲು ಚೈನ್ ತೊಗೊಂಡಿದ್ದೀನಿ ಅವಳಿಗೆ. ಇದನ್ನು ಹುಡುಗನ ತಮ್ಮನೇ ಕೊಡಿಸಿದ್ದು, ಹುಡುಗ ಬಂದಿರಲಿಲ್ಲ. ಅವರು ಇಬ್ಬರು 2 ರಿಲೇಷನ್ನೇ ನಮಗೆ. ಸೊ ಈ ಥರ ಇದೆ ಡಿಸೈನರ್ ಚೈನ್ದು. ಆಲ್ಮೋಸ್ಟ್ ನಾನು ಸಿಂಪಲಾಗಿ ತೆಗಿಯೋಕ್ಕೆ ಹೋದೆ, ಬಟ್ ಮದುವೆನಲ್ಲೆಲ್ಲ ಈ ಥರನೇ ಗ್ರ್ಯಾಂಡಾಗಿ ಹಾಕಿರೋರನ್ನ ನೋಡಿದ್ದೀನಿ, ಅದಕ್ಕೋಸ್ಕರ ಗ್ರ್ಯಾಂಡಾಗಿರೋದು ತೆಗ್ದಿದ್ದೀನಿ. ಚೆನ್ನಾಗಿದೆ. ಇದಕ್ಕೊಂದು 9.5 ಏನೋ ಆಯಿತು ಅಮೌಂಟು. ಇಷ್ಟ ಆಯ್ತಲ್ಲ. ಇನ್ನೂ ತುಂಬ ಕಲೆಕ್ಷನ್ ಇತ್ತು ಮದುವೆ ಹುಡುಗಿಗೆ. ನಮ್ಮ ಅಂಕಲ್ ಅಂಗಡಿಗೆ ಕರ್ಕೊಂಡು ಹೋಗಿದ್ದಿದ್ನ ನಾನು, ನನಗೂ ಇಷ್ಟ ಆಯಿತು. ಬಟ್ ನಾನು ಈ ಥರ ಎಲ್ಲ ಚೈನ್ ಹಾಕೋದೇ ಇಲ್ಲ. ಅಯ್ಯೋ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಓಕೆ, ನೆಕ್ಸ್ಟು ಇನ್ನೇನು ಮದುವೆ ಬಂದು 15, 16 ಇರೋದು ಎಲ್ಲ ನನ್ನ ಹತ್ರನೇ ಇದೆ. ಬ್ಲೌಸ್ ಕೂಡ ಹೊಲಿಸ್ಬೇಕು. ಅವರೆಲ್ಲ ಮೇಯ್ನು ಸ್ಯಾರಿಗಳೆಲ್ಲ ತೊಗೊಂಡಿದ್ದಾರೆ. ಯಾವುದು ಅಲ್ಲಿ ಸಿಗಲ್ವಲ್ಲ ಅದನ್ನ ನನಗೆ ಹೇಳಿದ್ದಾರೆ ಅಷ್ಟೇ, ಬೆಂಗಳೂರಲ್ಲಿ. ಅವ್ರು ವಿಲೇಜಲ್ಲಿ ಇರೋದ್ರಿಂದ. ಸೊ ಇದೊಂದು ಆಯಿತು. ಇನ್ನು ಮದುವೆ ಹುಡುಗಿಗೆ ಹಾಕೋ ಮೆಹಂದಿ, ಕಾಜಲ್ ಮತ್ತು ಬೊಟ್ಟು, ಇದು ಒಂದು ಇರಲಿ ಅಂತ ಎಷ್ಟು ಕೊಡ್ತಿದ್ದೀನಿ. ಆ್ಯಂಡ್ ಇದು ಐಬ್ರೋ ಪೆನ್ಸಿಲ್ ಎಲ್ಲ ತೆಗ್ದಿದ್ದೀವಿ ಫ್ರೆಂಡ್ಸ್. ಇದು ಆಲ್ರೆಡಿ ಕಿತ್ತೋಗ್ಬಿಡ್ತೀವಿ ನೋಡಿ. ಎಸ್, ಇದರೊಳಗಡೆ ನೋಡಿ ಇದೊಂದು ಮೇಕಪ್, ಇದೊಂದು ಲಿಪ್ಸ್ಟಿಕ್, ಇರಲಿ. ಅವ್ರು ನಾನು ಅದ್ರಾಗೆ ತುಂಬ ಕೊಡ್ತೀನಿ ಅವಳಿಗೆ. ಸೊ ಇದೊಂದು ಇರಲಿ ಅಂತೇಳಿ ಕೊಡ್ತೀನಿ. ಆ್ಯಂಡ್ ಸಿಂಪಲ್ ಇನ್ನೊಂದು ಏನಂದರೆ, ಸಿಂಪಲ್ಲಾಗಿರೋದ್ರಲ್ಲಿ ನಾನು ಇನ್ನೊಂದು ತೆಗೆದಿದ್ದೀವಿ. ಡೈಲಿ ವೇರ್ ಚೂಡಿದಾರ್ಗಳೆಲ್ಲ ಇರಬೇಕಲ್ಲ, ಮದುವೆ ಆದಮೇಲೆ ಹೊಸದು ಹಾಕೋಬೇಕಲ್ವ ಅಂತೇಳಿ ಅದನ್ನು ಕೂಡ ತೆಗೆದ್ವಿ. ಬಟ್ ಅದು ಯಾವ ಥರ ಇದೆ ಅಂತ ನಾನು ನೋಡೇ ಇಲ್ಲ. ಇದು ಒಂದಕ್ಕೆ 500 ರುಪೀಸ್ ಏನೋ ಕೊಟ್ಟಿದ್ದು ಡ್ರೆಸ್ಸು ನೋಡಿ. ಇದೊಂದು, ಇದು ವೇಲು ಮತ್ತು ಸ್ಲೀವು. ಈ ಡ್ರೆಸ್ ಬಂದು ಈ ಥರ ಇದೆ, ಮುಂದೆ ಫ್ರಂಟ್ ಕಾಟನ್ ಇದೆ.
ಎಸ್ ಇದೊಂದು ತೆಗೆದ್ವಿ, ಒಂದು 3 ಪೇರ್ ತೆಗೆದ್ವಿ ಅಷ್ಟೇ ಇರಲಿ ಅಂತ. ಬಟ್ ಇಲ್ಲೊಂದು 2 ಅಷ್ಟೇ ಕಾಣಿಸ್ತಿದೆ, ಇನ್ನೊಂದೆಲ್ಲ ಒಳಗಡೆ ಇಟ್ಟಿರ್ತೀನಿ, ತೆಗೆದು ನೋಡಬೇಕು. ಆ್ಯಂಡ್ ಇದು ಒಂದು ಅದ್ರದ್ದೇನೆ ಅದೇ ಥರ ಡೈಲಿ ಚೂಡಿದಾರೇನೆ ಇದು ಒಂದು 500 ರುಪೀಸ್ ಅಷ್ಟೇ. ನಮ್ಮ ಅಂಕಲ್ ವಿಜಯನಗರಲ್ಲಿ 16 ಮೈನಲ್ಲಿ ನಮ್ಮ ಅಂಕಲ್ ಅಂಗಡಿ ಇದೆ, ಸೊ ಅಲ್ಲಿ ನಾನು ತೆಗೆಸಿದ್ದಿದ್ದೆಲ್ಲ. ಈ ಮಧುರ ಮಿಲನ್ ಅಂತ ಅಂಗಡಿ ಬಂದು ರೆಮೆಂಡ್ಸ್ ಇದೆಯಲ್ಲ ಮೆಟ್ರೋ ಸ್ಟೇಷನ್ ವಿಜಯನಗರ, ಸ್ವಲ್ಪ ಹಿಂದಕ್ಕೆ ಬಂದರೆ ಸಿಗುತ್ತೆ. ಅಲ್ಲಿ ಪ್ಯೂರ್ ಸಿಲ್ಕ್ ಎಲ್ಲ ಥರದ ಸ್ಯಾರೀಸ್ ಸಿಗುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಹೋಗಿ ತೊಗೊಳ್ಳಿ, ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಇಷ್ಟೇ ಶಾಪಿಂಗ್ದು, ಸ್ಯಾರಿ ಶಾಪಿಂಗ್ ಆ್ಯಂಡ್ ಡ್ರೆಸ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನೆಲ್ಲ ನೋಡಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ಎಲ್ಲರೂ ಟೇಕ್ ಕೇರ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಆದರೆ ಆ್ಯಕ್ಚುಲಿ ಇದು ಲವ್ ಮ್ಯಾರೇಜ್ ಮಾಡ್ತಿರೋದು, ಆದರೆ ಅದು ನಮ್ಮ ಊರ ಪಕ್ಕ ಒಂದು ವಿಲೇಜ್ ಇದೆ, ಅಲ್ಲಿ ಮದುವೆ ಆಗ್ತಾಯಿದೆ. ಅದ್ರ ನೇಮ್ ವಜ್ರ ಅಂತ. ಅಲ್ಲಿ ಸಖತ್ತಾಗಿದೆ ಪ್ಲೇಸು. ಅದೊಂದು ವ್ಲಾಗ್ ನಾನು ನಿಮಗೆ ಮಾಡ್ತೇನೆ. ಸೊ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಸಾರಿ, ಗುಡ್ ನೈಟ್ ಅಲ್ಲ, ನಾನು ಈಗ ಮಲ್ಕೊಳ್ಳೋಕೆ ಹೋಗ್ತೀನಿ, ಸೊ ಅದಕ್ಕೆ ಹೋಗಿ ಗುಡ್ ನೈಟ್ ಹೇಳಿದೆ. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ, ಬಾಯ್ ಬಾಯ್.